ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ರಾಜ್ಯ ಕಂಡ ವರ್ಣರಂಜಿತ ರಾಜಕಾರಣಿ, ಕರ್ನಾಟಕ ರಾಜ್ಯವನ್ನ ಬಹಳ ಉತ್ತುಂಗಕ್ಕೆ ಒಯ್ಯಬೇಕು ಅಂತಕ್ಕಂಥ ಛಲದಲ್ಲಿ ತಮ್ಮ ಅವಧಿಯನ್ನ, ರಾಜಕಾರಣದ ಅವಧಿಯನ್ನ ಸೋಷಲಿಸ್ಟ್ ವಾದದ ಮೇಲೆ ಉಳುವನೇ ಹೊಲದೊಡೆಯ ಅನ್ನೋ ಪದದ ಮೇಲೆ ಆಗಿನ ಕಾಲದಲ್ಲಿ ನಮ್ಮ ತಂದೆಗಿಂತಲೂ ಒಂದು ಅವಧಿಗೆ ಇವರೆಲ್ಲರೂ ಕೂಡ ಸೀನಿಯರ್ಸ್. ಇವರು 62ರಲ್ಲೇ ಇವರು ರಾಜಕೀಯ ಕ್ಷೇತ್ರಕ್ಕೆ ಬಂದಂಥವ್ರು. ನಮ್ಮ ತಂದೆಯವರು 67ರಲ್ಲಿ ಬಂದಂಥವ್ರು. ಅವರಿಬ್ಬರಿಗೂ ಬಹಳ ಹತ್ತಿರವಾಗಿರ್ತಕ್ಕಂಥ ಸಬ್ಜೆಕ್ಟ್ ಏನು ಅಂದರೆ, ಒಂದು ರೈತರದ್ದು ಬಗ್ಗೆ ಹೋರಾಟ, ಇನ್ನೊಂದು ಅವ್ರು ಹಾಕೊಂಡ್ತಕ್ಕಂಥ ಬಟ್ಟೆ ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತನೇ ಅವರ ಉಡುಪುಗಳು ಯಾವಾಗಲೂ ಕೂಡ ಸ್ವಚ್ಛವಾಗಿರಬೇಕು, ಅಪ್ಪಟವಾಗಿರಬೇಕು. ರಾಜಕಾರಣಿಗಳು ಅಂದರೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇರಬೇಕು ಅಂತ ಹೇಳಿ ಅವರೆಲ್ಲರೂ ನೋಡಿದ್ರು. ನನಗೆ ಅವರ ಸಂಪರ್ಕ ಬಂದಿದ್ದು 77-78ಅಲ್ಲಿ 77-78ನೇ ಇಸ್ವಿಗೆ ನಮ್ಮ ತಂದೆಯವರು ಫಸ್ಟು ರೆವಿನ್ಯೂ PWD ಮಿನಿಸ್ಟರ್ ಇದ್ದಾಗ ಕುಮಾರ ಪಾರ್ಕಲ್ಲಿ ಅವರು ಬೆಂಗಳೂರಿನ ಒಂದು ಬಾಡಿಗೆ ಮನೆಗೆ ಅವರು ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಅಲ್ಲಿ ಕುಮಾರ ಪಾರ್ಕಲ್ಲಿ ಬಂದಂಥ ಸಂದರ್ಭ. ಆವತ್ತಿನ ದಿನದಿಂದ ನಿರಂತರವಾಗಿ ಅವರು ನಮ್ಮ ಜೊತೆಗೆ, ತಂದೆಯವ್ರ ಜೊತೆಗೆ ವಿಶೇಷವಾಗಿ ಅವರ ಸಂಪರ್ಕ ಜಾಸ್ತಿ ಇತ್ತು. ಅವರು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ, ರಾಜಕೀಯ ಬಿಕ್ಕಟ್ಟುಗಳು ಬಂದಂಥ ಸಂದರ್ಭದಲ್ಲಿ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮಗೆ ಒಂದು ಸಣ್ಣ ನೀರಾವರಿ ಖಾತೆಯನ್ನು ನಮಗೆ ಕೊಟ್ಟಿದ್ದರು. ಮತ್ತು ಆಮೇಲೆ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಕೊಟ್ಟಿದ್ದರು. ನಾವು ಯಾವುದೇ ಫೈಲ್ಗಳನ್ನು ತಗೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಅದನ್ನು ಅವರೇ ಖುದ್ದಾಗಿ ನೋಡಿಬಿಟ್ಟು ಅವರೇ ಬರವಣಿಗೆಯಲ್ಲಿ ಅವರು ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡಿದರು. ವಿಶೇಷವಾಗಿ ರೈತ ಕಾಯಕ ಕೆರೆ ಹೂಳು ತೆಗಿತಕ್ಕಂಥ ಸಂದರ್ಭ, ಇಡೀ ರಾಜ್ಯದಲ್ಲಿ ಬರಗಾಲ ಇರತಕ್ಕಂಥ ಸಂದರ್ಭದಲ್ಲಿ SM ಕೃಷ್ಣ ಅವರು ಇಡೀ ಜನತೆಯ ಪರವಾಗಿ ನಿಂತರು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬಕ್ಕೆ ಬಂದಂಥ ಸಂಕಷ್ಟದಲ್ಲಿ ಅಪ್ಪಾಜಿಯವ್ರನ್ನ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಅವರು ಜೊತೆಗೆ ನಿಂತುಬಿಟ್ಟು ಈ ಕಡೆಗೆ ಸಂಸಾರದ ಕಡೆಗೂ ಇರಬೇಕು, ಅಭಿಮಾನಿಗಳ ಪರವಾಗಿರಬೇಕು, ರಾಜ್ಯದ ಪರವಾಗಿರಬೇಕು, ಮತ್ತು ತಮಿಳುನಾಡಿನ ಜೊತೆಗೆ ಮಾತುಕತೆಯನ್ನು ನಡೆಸಿಬಿಟ್ಟು 108 ದಿನಗಳ ಕಾಲ ನಿರಂತರವಾಗಿ SM ಕೃಷ್ಣವರು ಒಂದು ದಿನವೂ ಕೂಡ ಸಮಯವನ್ನು ಕಳ್ಕೊಳ್ಳದೆ ಅವರ ಡೆಡಿಕೇಟೆಡ್, ಅವರು ಮಾಡಲೇ ತೀರ್ತೀನಿ, ಅಪ್ಪಾಜಿ ಅವ್ರನ್ನ, ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡೇ ಬರ್ತೀನಿ ಅಂತಕ್ಕಂಥ ವಾದದಲ್ಲಿ ಇರ್ತಕ್ಕಂಥವ್ರು ಕಡೆಗೆ 108 ದಿನಗಳ ಆದಮೇಲೆ ಅವರು ಬಿಡುಗಡೆಯನ್ನು ಮಾಡಿಸಿದ್ರು. ಆವಾಗ ನಾವು ವಿಧಾನಸೌಧದಲ್ಲಿ ಕಚೇರಿಯಲ್ಲಿದ್ದಂಥ ಸಂದರ್ಭದಲ್ಲಿ, ಕುಮಾರ್ ಎಲ್ಲಿದೆಯಾ, ಬಂದ್ಬಿಡು ಕೆಂಗಲ್ ಹನುಮಂತಯ್ಯನವರ ಗೇಟಿಗೆ, ನಾವಿಬ್ಬರು ಜೊತೆಗೆ ಹೋಗೋಣ ಅಂಥೇಳಿ ನನ್ನನ್ನು ಕರ್ಕೊಂಡು ಹೋಗಿ HL ಏರ್ಪೋರ್ಟಲ್ಲಿ ರಾಜ್ಕುಮಾರ್ ಅವ್ರನ್ನ ಫಸ್ಟ್ ಲ್ಯಾಂಡಿಂಗ್ ಮಾಡಿಸಿ ಪಾರ್ವತಮ್ಮನವರು, ನಮ್ಮ ಅಮ್ಮವರು ಮತ್ತು ನಾಗೇಶನ್ನವರು, ರಾಜ್ಕುಮಾರ್ ಅವರು 3 ಜನ ತಮಿಳುನಾಡಿಂದ ಅವತ್ತು ಲ್ಯಾಂಡ್ ಆದರು. ಅದಾದಮೇಲೆ SM ಕೃಷ್ಣವರು ಅವತ್ತು ಅಲ್ಲೇ HL ಏರ್ಪೋರ್ಟಲ್ಲಿ ಹೆಲಿಕಾಪ್ಟ್ರಲ್ಲಿ ಬಂದುಬಿಟ್ಟು ಆಮೇಲೆ ಜಕ್ಕೂರಿಗೆ ಬಂದು ಎಲ್ಲ MLAಗಳನ್ನು ಎಲ್ಲರನ್ನೂ ಕೂಡ ಶಾಸಕರನ್ನು ಭೇಟಿ ಮಾಡಿಸು ಅಂತ ಹೇಳ್ಬಿಟ್ಟು ನನಗೆ ಮೇಲೆ ಸಭಾಂಗಣದಲ್ಲಿ, ವಿಧಾನಸೌಧ ಸಭಾಂಗಣದಲ್ಲಿ ಅವ್ರ ಜೊತೆಗೆ ಎಲ್ಲರನ್ನೂ ಕೂಡ ನಿಲ್ಲಿಸ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಮನೆಯವರೆಗೂ ಅವ್ರಿಗೆ ಕರ್ಕೊಂಡು ಬಿಡೋಂಥ ಜವಾಬ್ದಾರಿ ನಮ್ಮದು ಅಂತೇಳಿ ವಹಿಸ್ಕೊಟ್ರು. ಇದ್ರ ಜೊತೆಗೆ ಕಾವೇರಿ ಗಲಾಟೆನೂ ಕೂಡ ಆ ಸಂದರ್ಭದಲ್ಲಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ರಾಜಕೀಯದ ಕೆಲವು ಏರುಪೇರುಗಳಲ್ಲಿ ಅವರು BJPಗೆ ಬರಬೇಕು, ಕಾಂಗ್ರೆಸ್ನಲ್ಲಿ ಇರಬೇಕು ಅಂತಕ್ಕಂಥ ಈ ತೊಳಲಾಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಬದಲಾವಣೆ ಅನ್ಯತಾ ಭಾವಿಸಬಾರ್ದು, ಅಂದಿನ ದಿನದಲ್ಲಿ ಕಾಂಗ್ರೆಸ್ಸಿನ ಬದಲಾವಣೆ ಆಗ್ತದೆ ಅಂತಕ್ಕಂಥ ಮನೋಭಾವನೆಯಲ್ಲಿ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇಲ್ಲ, ನಾವು ಎಲ್ಲರೂ ಒಂದು ರಾಜಕೀಯ ನಿರ್ಧಾರವನ್ನು ತಗೊಳ್ಳೋಣ ಅಂಥೇಳಿ ನನ್ನನ್ನು ಸ್ವಲ್ಪ ಮುಂಚಿತವಾಗಿಯೇ ಸ್ವಲ್ಪ ನಾವು ತಗೊಂಡಿರ್ತಕ್ಕಂಥ ನಿರ್ಧಾರಕ್ಕೂ ಅವ್ರು ಹೇಳ್ತಕ್ಕಂಥ ಮಾರ್ಗದರ್ಶನಕ್ಕೂ ಸಮನವಾಯಿತು. ನಾವೆಲ್ಲರೂ ಈಗ ಅನ್ಯ ಪಕ್ಷಕ್ಕೆ, BJP ಪಕ್ಷಕ್ಕೆ ಸೇರ್ತಕ್ಕಂಥ ಸಂದರ್ಭ ಆಯಿತು. ಹಾಗಾಗಿ SM ಕೃಷ್ಣವರು ಇಡೀ ಕರ್ನಾಟಕದ ಬೆಳವಣಿಗೆಗೆ, ವಿಶೇಷವಾಗಿ ಬೆಂಗಳೂರಿನ IT-BT ಸೆಕ್ಟ್ರಿಗೆ, ಇನ್ಫೋಸಿಸು, ವಿಪ್ರೋ, ಸತ್ಯಮ್ಮು ಮತ್ತು ಅನೇಕ ಬಯೋಕಾನ್ ಅಂತ ಒಂದು ದೊಡ್ಡ ಸಂಸ್ಥೆಗಳಿಗೆ ನೆಲವನ್ನು ಕೊಟ್ಬಿಟ್ಟು ಅದನ್ನು ಸಕ್ಸಸ್ಸಿವ್ ಆಗಿ ರೆವಿನ್ಯೂನ ಮೇಲೇರಿಸಿ
ಅಂತಾರಾಷ್ಟ್ರ ಮಟ್ಟಕ್ಕೆ ಸಿಲಿಕಾನ್ ಸಿಟಿ ಅಂತಕ್ಕಂಥ ಹೆಗ್ಗಳಿಕೆಯನ್ನು ಗಳಿಸ್ಕೊಟ್ಟಿರ್ತಕ್ಕಂಥದ್ರಲ್ಲಿ ಎಸ್ ಎಂ ಕೃಷ್ಣ ಅವರ ಕಾಂಟ್ರಿಬ್ಯೂಷನ್ನು ಭಾಳ ದೊಡ್ಡ ಮಟ್ಟದಲ್ಲಿದೆ. ಇವತ್ತು ಎಸ್ ಎಂ ಕೃಷ್ಣ ಅವರವರು ಯಾವಾಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಧ್ರುವತಾರೆಯ ರಾಜಕಾರಣಿಯಾಗಿ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಯಂಗ್ಸ್ಟರ್ಸಿಗೆಲ್ಲರಿಗೂ ಕೂಡ ಅವರು ಪರಿಪೂರ್ಣವಾಗಿ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಇತಿಹಾಸವನ್ನು ಕರ್ನಾಟಕದ ರಾಜಕಾರಣಕ್ಕೆ ಮತ್ತು ಸ್ಪೋರ್ಟ್ಸ್ಮನ್ ಆಗಿ ಮತ್ತು ವ್ಯಕ್ತಿಯಾಗಿ ಅವರು ಸದಾ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.